ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಏನು ಹೇಳಬೇಕು ಎನ್ನುವುದು ಜ್ಞಾನ, ಹೇಗೆ ಹೇಳಬೇಕೆಂಬುದು ವ್ಯಕ್ತಿತ್ವ, ಎಷ್ಟು ಹೇಳಬೇಕು ಎಂಬುದು ಕೌಶಲ್ಯ, ಹೇಳಬೇಕೋ ಬೇಡವೋ ಎಂಬುದು ವಿವೇಕ. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ವ್ಯಾಸರಾಜರ ಬಗ್ಗೆ, ವ್ಯಾಸತೀರ್ಥರ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಯಾಗಿ ಮುಳುಬಾಗಿನಲ್ಲಿ ಶ್ರೀ ಪಾದರಾಜದಲ್ಲಿದ್ದಾಗ ಒಂದು ದಿವಸ ಒಂದು ಅದ್ಭುತ ಚಮತ್ಕಾರ ನಡೆಯಿತು. ಶ್ರೀ ಪಾದರಾಜರು ಕಾರ್ಯ ಬಾಹುಲ್ಯದಲ್ಲಿ ತೊಡಗಿಬಿಟ್ಟಿದ್ದರಿಂದ ಆ ದಿನದ ದೇವರ ಪೂಜೆಯನ್ನು ತಮ್ಮ ವಿದ್ಯಾಶಿಷ್ಯರಾದ ಶ್ರೀ ವ್ಯಾಸತೀರ್ಥರಿಗೆ ಒಪ್ಪಿಸಿದರು. ಶ್ರೀ ವ್ಯಾಸತೀರ್ಥರು ಮಠದ ದೇವರುಗಳನ್ನೆಲ್ಲ ತಮ್ಮ ಎದುರುಗಿಟ್ಟುಕೊಂಡು ಪೂಜೆಗೆ ಕುಳಿತರು. ಅವುಗಳಲ್ಲಿ ಒಂದು ದೊಡ್ಡ ಸಂಪುಟವಿದ್ದಿತು. ಅದು ಹಿಂದೆ ಒಮ್ಮೆ ಶ್ರೀ ಪಾದರಾಜರು ಭೀಮಾ ನದಿಗೆ ಸ್ನಾನಕ್ಕೆ ಹೋದಾಗ ಸುದೈವದಿಂದ ಅವರಿಗೆ ನದಿಯಲ್ಲಿ ದೊರಕಿತ್ತು. ಆದರೆ ಅದರ ಮುಚ್ಚಳಿಕೆಯನ್ನು ಎಷ್ಟು ಪ್ರಯಾಸಪಟ್ಟರೂ ಅವರಿಗೆ ತೆಗೆಯಲಾಗಲಿಲ್ಲ. ಆದ್ದರಿಂದ ಅವರು ಅದನ್ನು ಹಾಗೆಯೇ ಇಟ್ಟು ಪೂಜಿಸುತ್ತಿದ್ದರು. ಈ ಬಾಲಸನ್ಯಾಸಿಯು ಈ ಸಂಪುಟವನ್ನು ಎತ್ತಿಕೊಂಡು ಲೀಲಾಮಾತ್ರದಿಂದ ಅದರ ಬಾಯಿ ತೆರೆದನು. ಅದರಲ್ಲಿ ಸತ್ಯಭಾಮ, ತೃಪ್ಪಿಣಿ, ಶ್ರೀಕೃಷ್ಣ ಪ್ರತಿಮೆಗಳಿದ್ದವು. ಅವುಗಳನ್ನು ಕಂಡು ಶ್ರೀ ವ್ಯಾಸತೀರ್ಥರು ಕೂಡಲೇ ಭಕ್ತಿ ಭಾವವಶರಾದರು. ಅವುಗಳನ್ನು ನೋಡ್ಬಿಟ್ಟು ಸಂಪುಟದಲ್ಲಿ ಸ್ಥಾಪಿಸಿ, ಅವುಗಳನ್ನು ಮಂಟಪದಲ್ಲಿ ಸ್ಥಾಪಿಸಿ, ಎದುರಿಗಿರುವ 2 ದೊಡ್ಡ ಸಾಲಿಗ್ರಾಮಗಳನ್ನು ಎತ್ತಿ ತಾಳವಾಗಿ ಕಟೆಯಿಟ್ಟು ಬಾಯಿಗೆ ಬಂದ ಶಬ್ದಗಳಿಂದ ಶ್ರೀಹರಿಯ ಸ್ತುತಿಪರ ಪದ್ಯವನ್ನು ನುತ್ತಾ ಕುಡಿಯತೊಡಗಿದರು. ಇದರ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಶ್ರೀಹರಿಯು ಕೃಷ್ಣನ ಪ್ರತಿಮೆಯಲ್ಲಿ ಬಂದು ನೆಲೆಸಿ ಅವನು ತಾಳಕ್ಕೆ ಸರಿಯಾಗಿ ಕುಡಿಯತೊಡಗಿದನು. ಪೂಜಾ ಪರಿಚಾರಕ್ಕಾಗಿ ನಿಂತ ಜನರೆಲ್ಲ ಈ ಅದ್ಭುತ ಪವಾಡವನ್ನು ನೋಡಿ ದಿಗ್ಭ್ರಾಂತರಾಗಿ ಓಡಿ ಶ್ರೀ ಪಾದರಾಜರಲ್ಲಿಗೆ ಬಂದು ನಡೆಯುತ್ತಿರುವ ಸಮಾಚಾರವನ್ನು ವಿವರಿಸಿದರು. ಶ್ರೀ ಪಾದರಾಜರು ಕೌತುಕದಿಂದ ಓಡಿ ಬಂದು ನೋಡುತ್ತಾರೆ, ಶ್ರೀ ವ್ಯಾಸತೀರ್ಥರು ಸಾಲಿಗ್ರಾಮ ಕಟ್ಟೆಯತ್ತ ತಮ್ಮನ್ನೇ ತಾವು ಮರೆತು ಭಕ್ತಿಪರವಶರಾಗಿ ಕುಣಿಯುತ್ತಿದ್ದಾರೆ. ಅವರ ಕುಣಿತಕ್ಕೆ ಸರಿಯಾಗಿ ಶ್ರೀ ಕೃಷ್ಣಮೂರ್ತಿಯು ಕುಣಿಯತೊಡಗಿದ. ಆದರೆ ಶ್ರೀ ಪಾದರಾಜರು ಬಂದು ನೋಡಿದರೆ ಒಂದೆರಡು ಕ್ಷಣದಲ್ಲಿಯೇ ಮೂರ್ತಿಯು ನರ್ತನ ನಿಲ್ಲಿಸಿತು. ಆಗ ಅವರ ಎಡದ ಕಾಲು ಮೇಲೆ ನಿಂತು ಬಲಗಾಲನ್ನು ಮೇಲಕ್ಕೆದ್ದಿತು. ಶ್ರೀ ಶಿಲ್ಪಶಾಸ್ತ್ರಕ್ಕೆ ವಿರೋಧ, ಈ ಪ್ರತಿಮೆಯನ್ನು ಕಟ್ಟಿಯುವುದಿಲ್ಲ ಇರಲಿ. ಶ್ರೀ ಪಾದರಾಜರು ಮೈಮರೆತು ನರ್ತಿಸುತ್ತಿದ್ದ ಶಿಷ್ಯರನ್ನು ಒಲಗಿಸಿ ಎಚ್ಚರಗೊಳಿಸಿದರು. ಅವನ ಭಕ್ತಿಯ ಘನತೆಯನ್ನು ಬಾಯಿ ತುಂಬ ಹೊಗಳಿದರು, ಕೊಂಡಾಡಿದರು. ಶ್ರೀಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಪ್ರತಿಮೆಗಳು ಶ್ರೀ ವ್ಯಾಸತೀರ್ಥರಿಗೆ ಅರ್ಪಿಸಿ ಪೂಜಿಸಲು ಕೊಟ್ಟು ಬಿಟ್ಟರು. ಇವು ಶ್ರೀ ವ್ಯಾಸರಾಯರ ಮಠದ ಪಟ್ಟದ ದೇವರುಗಳನ್ನೆಲ್ಲ ಅವರು ಗುರುಗಳು ನೀಡಿದ ಪ್ರತಿಮೆಗಳೆಂದು ಶ್ರೀ ವ್ಯಾಸತೀರ್ಥರು ಅವುಗಳನ್ನು ಸ್ವೀಕರಿಸಿದರು. ಅವು ಈಗಲೂ ಶ್ರೀ ಮಠದಲ್ಲಿ ಇದೆ. ಎಲ್ಲಿ ಅಂದರೆ ಮುಳುಬಾಗಿಲಿನಲ್ಲಿ. ಎಲ್ಲರೂ ಈಗಲೂ ನಾವು ಅದನ್ನು ನೋಡ್ಬೋದು. ಗೊತ್ತಾಯ್ತಾ? ಅವರ ಒಂದು ಯಾವತ್ತೂ ಭಕ್ತಿ ಇದ್ದರೆ ಏನು ಬೇಕಾದ್ರೂ ನಾವು ಸಾಧಿಸ್ಬೋದು. ಗೊತ್ತಾಯ್ತಾ? ಭಕ್ತಿ ಇಲ್ಲದೆ ಹೋದರೆ ನಾವು ಸಾಧಿಸೋಕ್ಕಾಗಲ್ಲ. ನಾವು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 20/12/2025 ಶನಿವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ಪಾಡ್ಯ, ದಿನಪೂರ್ತಿ, ನಕ್ಷತ್ರ ಮೂಲ ರಾತ್ರಿ 12:54, ಮಳೆಯ ಮೂಲ 2ನೇ ಪಾದ, ರಾಹುಕಾಲ 9:29 10:53, ಗುಳಿಕ ಕಾಲ 6:38 8:03, ಯಮಗಂಡ ಕಾಲ 1:46 3:12. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.